ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ 1 BHA ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHA ಫ್ಲ್ಯಾಟಲ್ಲಿ ಸಾಕಷ್ಟು ಜನ ತಾಂಡಿದ್ದಾರೆ. ಈ ತಾಂಡು ಲೋನ್ಗಳು ಇಲ್ಲ ಮಾಡಿಸ್ಕೊಂಡಿದ್ದಾರೆ. ಈ ಲೋನ್ ಬಗ್ಗೆ ಒಂದು ಸ್ವಲ್ಪ ಕೇಳ್ತಾ ಇದ್ದಾರೆ. 1 BHA ಫ್ಲ್ಯಾಟ್ ನಾವು ಲೋನ್ ತಗೊಂಡಿರ್ತೀವಲ್ಲ, ಏನೋ ಹೆಚ್ಚು ಕಮ್ಮಿ ಆದರೆ ಮುಂದಕ್ಕೆ ಏನು ಮಾಡ್ಬೋದು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಕಮೆಂಟ್ ಅವರು ಹಾಕಿದ್ದಾರೆ, ಸಾಕಷ್ಟು ಜನ ಹಾಕಿರ್ತಾರೆ. ನಾನು ಈಗ ಒಬ್ರದ್ದು ಮೇನ್ ಕಮೆಂಟಲ್ಲಿ ಅವರ ಹೆಸರು ಹೇಳ್ತೀನಿ, ಅವ್ರು ಏನು ಕಳಿಸಿದ್ದಾರೆ ಅಂತ ಸಹ ನಿಮಗೆ ಓದ್ಬಿಟ್ಟು ನಂತರ ನಿಮಗೆ ವಿಷಯ ತಿಳಿಸ್ತೀನಿ. ಫ್ರೆಂಡ್, ಇಲ್ಲಿ ವಾಸು ಧ್ವನಿ ಅಂತ ಅವರು ಒಂದು ಕಮೆಂಟ್ ಕಳಿಸಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಇದ್ದಾವೆ, ಬಟ್ ನಾನೊಂದು ಇದೊಂದು ಸದ್ಯಕ್ಕೆ ನಿಮಗೆ ತಗೊಂಡಿರ್ತೀನಿ. ವಾಸು ಧ್ವನಿ ಅಂತ ಅವರು ಕಮೆಂಟ್ ಕಳಿಸಿದ್ದಾರೆ. ಬ್ಯಾಂಕ್ ಲೋನ್ ಸರ್, ನಾವು ಬ್ಯಾಂಕ್ ಲೋನ್ ತಗೊಂಡಿದ್ವಿ, ಬ್ಯಾಂಕ್ ಲೋನ್ ಸಾಲನೂ ಸಹ ಕಟ್ತಾಯಿದ್ವಿ. ಅಕಸ್ಮಾತ್ತಾಗಿ ಯಾವುದೋ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ, ನಮ್ಮ ಸಾಲ ವಜಾ ಆಗುತ್ತಾ? ಅಂದರೆ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ದಯವಿಟ್ಟು ಅಂತ ಹೇಳಿ ತಿಳಿಸಿದ್ದಾರೆ ವಾಸುಧನಿಯವರು. ನಿಮಗೆ ವಿಷಯ ತಿಳಿಸ್ತೀನಿ ನೋಡಿ. 1,00,000 ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ 1 BHA ಫ್ಲ್ಯಾಟು. ಅಂದರೆ ನೀವು ಹೋಮ್ ಲೋನ್ ತಗೊಂಡಿರ್ತೀರ. ಹೋಮ್ ಲೋನ್ ತಗೊಂಡಾದ್ಮೇಲೆ ನಿಮಗೆ ಆಕಸ್ಮಿಕವಾಗಿ ಕಾಯಿಲೆಯಿಂದ ಮರಣ ಹೊಂದಿರ್ತಾರೆ. ಬ್ಯಾಂಕಲ್ಲಿ ನಮಗೆ ಆ ಹಣ ವಜಾ ಆಗುತ್ತಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಬಟ್ ನಮ್ಗೆ ತಿಳಿದ ಪ್ರಕಾರ ಏನು ನೀವು ಲೋನ್ಗಳು ತಗೊಂಡಿರ್ತಾರಲ್ಲ ಹೋಮ್ ಲೋನು, ಮೊದಲು ಲೋನ್ ಆ ಥರ ತೀರಬೇಕು ಅಂದರೆ ನಿಮ್ಮ ಯಾರ ಹೆಸರಲ್ಲಿರುತ್ತೋ ಅವರು ಲೋನ್ ತಗೊಂಡಿರ್ತಾರಲ್ಲ ಅಲ್ಲಿ ಇನ್ಸೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಆ ಥರ ಇನ್ಸೂರೆನ್ಸ್ ಇರುತ್ತೆ. ಆ ಇನ್ಸೂರೆನ್ಸ್ ಮಾಡಿದ್ರೆ ನಿಮಗೆ ಅಪ್ಲೈ ಅದಾಗುತ್ತೆ. ಏನಾರ ಮರಣ ಹೊಂದಿದರೆ ಅದು ಲೋನ್ಗಳು ಫುಲ್ಲು ವಜಾ ಆಗುತ್ತೆ. ಅದು ಇನ್ಸೂರೆನ್ಸ್ ಮಾಡಬೇಕು. ನೀವು ಲೋನ್ ತಗೊಳ್ಳುವಾಗ ಆ ಇನ್ಸೂರೆನ್ಸ್ ಆಪ್ಷನ್ ಇರುತ್ತಲ್ಲ, ಇನ್ಸೂರೆನ್ಸಲ್ಲಿ ನೀವು ಈ ಥರ ನಿಮ್ಮ ಮೇಲೆ, ಅಂದರೆ ನೀವು ಏನು ಮಾಡಿರ್ತೀರ ಆ ಥರ ಲೋನ್ ತಗೊಂಡಿರ್ತಾರಲ್ಲ ಅವ್ರ ಮೇಲೆ ಇನ್ಸೂರೆನ್ಸ್ ನೀವು ಕ್ಲೈಮ್ ಮಾಡಬೇಕು. ನಾವು ಮರಣ ಹೊಂದಿದ್ದಾರೆ, ಅದು ಲೋನ್ ತೀರಾ ಅಂತಾಗ ಇನ್ಸೂರೆನ್ಸ್ ಮಾಡಿಸಿದರೆ ಅದು ನಿಮಗೆ ಅನ್ವಯ ಆಗುತ್ತೆ. ಖಂಡಿತವಾಗಿ 1 BHA ಫ್ಲ್ಯಾಟ್ ಹೆಸರಲ್ಲಿ ಅಥವಾ ಲೋನ್ ತಗೊಂಡಿರ್ತಾರಲ್ಲ ಅವ್ರ ಹೆಸರಲ್ಲಿ ಮರಣ ಹೊಂದಿದ್ದಾರೆ, ಖಂಡಿತವಾಗಿ ನಿಮಗೆ ಲೋನ್ ಕ್ಲಿಯರ್ ಆಗುತ್ತೆ. ಒಂದು ಇನ್ನೊಂದು ಮೇನ್ ಪಾಯಿಂಟು, ಒಬ್ಬರು ಮನೆ ಮೇಲೆ ಮಾಡಿಸ್ಕೊಂಡಿರ್ತಾರೆ. ಎಕ್ಸಾಂಪಲ್ ಈಗ ಹೋಮ್ ಲೋನ್ ಜಾಸ್ತಿ ಅಂದರೆ ಮನೆ ಮೇಲೆ ಜಾಸ್ತಿ ಮಾಡಿದ್ರೆ ಅದು ನೀವು ತಿಳ್ಕೋಬೇಕು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಇಲ್ಲಿ ಎರಡೂ ಮಾಡಿಸ್ಕೋಬೋದು, ಅಥವಾ ನಿಮ್ಗೆ ಅನುಕೂಲ ಆದಂಗೆ ನೀವು ಲೋನ್ ಮಾಡಿಸ್ಕೋಬೋದು. ಈಗ ಹೋಮ್ ಲೋನು ಅಲ್ಲಿ ಮಾಡಿಸ್ಕೊಳ್ಬೇಕಾ, ಮನೆ ಮೇಲೆ ಲೋನ್ ತಗೊಂತಾರೆ. ಮನೆ ಮೇಲೆ ಲೋನು ಅಂದರೆ ಪ್ರಕೃತಿ ವಿಕೋಪ ಆದಾಗ, ಅಂದರೆ ಏನೋ ಮನೆಗಳು ಡ್ಯಾಮೇಜ್ ಆದಾಗ ಅಥವಾ ಏನೋ ಒಂದು ಬೆಂಕಿ ಅನಾಹುತ ಆದಾಗ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಅದನ್ನ ರೆಡಿ ಮಾಡಿಕೊಡೋ ಅಂಥಕ್ಕೆ ಹೋಮ್ ಲೋನಲ್ಲಿ ಇದು ಅವಶ್ಯಕತೆ ಇರುತ್ತೆ. ಅದು ಹೋಮ್ ಲೋನಲ್ಲಿ ಇನ್ಶೂರೆನ್ಸು ನೀವು ಮನೆದು ಇನ್ಶೂರೆನ್ಸು ಮಾಡಿಸ್ಕೋಬೋದು, ಅದೂ ಸಹ ಇದ್ದೇ ಇರುತ್ತೆ. ಜಾಸ್ತಿ ಹೋಮ್ ಲೋನ್ಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಅಂತಾರೆ, ಬಟ್ ಅಲ್ಲಿ ಮನೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿರ್ತಾರೆ. ಒಂದು ಸ್ವಲ್ಪ ನೀವು ತಿಳ್ಕೋಬೇಕು. ಮನೆ ಕ್ಲೈಮ್ ಮಾಡಿರ್ತಾರೋ ಅಥವಾ ನೀವು ಲೋನ್ ತಗೊಂಡಿರ್ತೀರಲ್ಲ ಅದ್ರ ಮೇಲೆ ಕ್ಲೈಮ್ ಮಾಡಿರ್ತಾರೋ, ಈ ಥರ ನೀವು ತಿಳ್ಕೋಬೇಕು. ಮನೆ ಮೇಲೆ ನಿಮಗೆ ಇಷ್ಟ ಆದರೆ ಮನೆ ಮೇಲೆ ನೀವು ತಗೊಬೋದು. ಮನೆ ಮೇಲೆ ತಗೊಂಡ್ರೆ ಏನೇ ಒಂದು ಡ್ಯಾಮೇಜ್, ಸಾಕಷ್ಟು ಬೆಂಕಿ ಅನಾಹುತ ಆಗಿರ್ಬೋದು ಅಥವಾ ಡ್ಯಾಮೇಜ್ಗಳು ಆಗಿರ್ಬೋದು ಅಥವಾ ಏನೋ ಒಂದು ಮನೆಗೆ ಏನೋ ಪ್ರಾಬ್ಲಮ್ ಆದಾಗ ಈ ಥರ ಸಾಕಷ್ಟು ಜನ ಸಿಲಿಂಡರ್ ಬ್ಲಾಸ್ಟ್ ಆಗೋದು ಏನೋ ಒಂದು ಕಾರಣ ಇದ್ದಾಗ ಅದನ್ನ ನಿಮಗೆ ಕ್ಲೈಮ್ ಮಾಡಿ ಕೊಡ್ತಾರೆ. ಅಥವಾ ನಿಮ್ಮ ಹೆಸರಲ್ಲಿ ನೀವು ಮಾಡಿಸ್ಕೊಂಡಿದ್ರೆ, ನಿಮ್ಮ ಲೋನ್ ಮಾಡುವಾಗ ಒಬ್ಬೊಬ್ಬರು ನಿಮ್ಮ ಹೆಸರ ಮೇಲೆ ಮಾಡಿಸ್ಕೊಡ್ತಾರೆ. ಅವರ ಹೆಸರ ಮೇಲೆ ಲೋನ್ನಲ್ಲಿ ಇನ್ಶೂರೆನ್ಸ್ ಇದ್ದರೆ ಅದು ಖಂಡಿತವಾಗಿ ನೀವು ಮರಣ ಹೊಂದಿದ್ದಾರೆ, ಯಾರೇ ಹೆಸರಲ್ಲಿದ್ದರೂ ಮರಣ ಹೊಂದಿದ್ದಾರೆ, ಅದು ನಿಮಗೆ ಲೋನು ಕ್ಲಿಯರ್ ಆಗುತ್ತೆ. ಅದು ನಿಮ್ಮ ಇನ್ಶೂರೆನ್ಸ್ ಯಾರು ಮಾಡ್ತಾರೆ ನೀವು ತಿಳ್ಕೋಬೇಕಾಗುತ್ತೆ. ನೀವು ಯಾವುದೋ ನಿಮಗೆ ಹೋಮ್ ಲೋನ್ ಮಾಡಿಸ್ಕೊತಾರೆ ಒಬ್ಬರು ಇವ್ರ ಮೇಲೆ ಲೋನ್ ತಗೊಂಡಿರೋ ಮೇಲೂ ಮಾಡಿಸ್ಕೊತಾರೆ. ಈ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಡ್ಕೊಂಡು ನೀವು ಯಾವುದ್ರ ಮೇಲಾದರೂ ಲೋನ್ ತೊಗೊಬೋದು. ಇಲ್ಲ ಎರಡೂ ಮಾಡಿಸ್ಕೊಳ್ಳೋದಿದೆ ನೀವು ಮಾಡಿಸ್ಕೋಬೋದು. ದುಡ್ಡು ಜಾಸ್ತಿ ಆಗುತ್ತೆ ಇನ್ಶೂರೆನ್ಸಲ್ಲಿ. ಅವ್ರವ್ರ ಇಷ್ಟ, ಚಾಯ್ಸು. ಅದು ನಿಮಗೆ ಈ ಕೇಳಿರೋ ಪ್ರಶ್ನೆಗೆ ಖಂಡಿತವಾಗಿ ನಿಮ್ಮ ಏನೋ ಕಾಯಿಲೆ, ಅಕಸ್ಮಾತ್ ಕಾಯಿಲೆ ಬಂದಾಗ ಸತ್ತಾರೆ ಅವ್ರಿಗೆ ಲೋನ್ ಕ್ಲೋಸ್ ಆದರೆ ನಿಮ್ಮ ಹೆಸರಲ್ಲಿ ಇನ್ಶೂರೆನ್ಸ್ ಇರಬೇಕು. ನೀವು ಲೋನ್ ಮಾಡಿಸಿದಾಗ ಇನ್ಶೂರೆನ್ಸ್ ಇದ್ದರೆ ಖಂಡಿತವಾಗಿ ಇದು ಲೋನು ಕ್ಲೋಸ್ ಆಗುತ್ತೆ. ಇದು ಕ್ಲೋಸ್ ಆಗುತ್ತೆ. ಆ ಹೋಮ್ ಲೋನು ಇದೆ ಅಂತ ಅಲ್ಲ, 1 BHA ಫ್ಲ್ಯಾಟ್ ಅಲ್ಲ, ಹೋಮ್ ಲೋನ್ ಇದ್ದಷ್ಟು ಸಾಕಷ್ಟು ಜನ ಇನ್ಶೂರೆನ್ಸ್ ಮಾಡಿಸ್ತಾರೆ. ಒಬ್ಬರು ಪಾರ್ಟಿ ಮೇಲೆ ಮಾಡಿಸ್ಕೊತಾರೆ, ಒಬ್ಬರು
ಮನೆಗಳು ಮಾಡಿಸ್ತಾರೆ ಈ ಥರ. ಅದು ನಿಮ್ಮ ಚಾಯ್ಸಲ್ಲಿ ನಿಮಗೆ ಆಗುತ್ತೆ ಹೋಮ್ ಲೋನಲ್ಲಿ ಅಂತ ನಿಮಗೆ ತಿಳಿಸ್ತೀನಿ. 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ವಸತಿ ಯೋಜನೆ ಮತ್ತು ಹೋಮ್ ಲೋನ್ಗಳಲ್ಲಿ ಇದು 2 ಸಹ ಅವಕಾಶ ಇರುತ್ತೆ. ಅದು ಮಾಡಿಸ್ಕೊಳ್ಳೋದು ಯಾವ ರೀತಿ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮ್ಮ ಚಾಯ್ಸ್. ಒಟ್ಟಿನಲ್ಲಿ ನೀವು ಕೇಳೋ ಪ್ರಶ್ನೆಗೆ ಅದು ನಿಮ್ಮ ಇನ್ಶೂರೆನ್ಸಲ್ಲಿ ಇದ್ದರೆ ಅದು ಕ್ಲೈಮ್ ಆಗುತ್ತೆ, ಖಂಡಿತವಾಗಿ ಕ್ಲೈಮ್ ಆಗಿ ನಿಮಗೆ ಸಾಲ ಕ್ಲೋಸ್ ಆಗುತ್ತೆ ಅಂತಲೇ ತಿಳಿಸ್ತೀನಿ. ನಮಸ್ಕಾರ.